ಇನ್ನು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಬಳಿ ಶಾಲಾ ಬಸ್ಸೊಂದು ಅಪಘಾತಕ್ಕೀಡಾಗಿದೆ. ನಿಜಕ್ಕೂ ಕೂಡ ಇದು ದೊಡ್ಡ ದುರಂತ ಆಗಬೇಕಾಗಿತ್ತು, ತುಂಬ ಪ್ರಾಣಹಾನಿ ಆಗಬೇಕಾಗಿತ್ತು, ತಪ್ಪಿದೆ, ಜಸ್ಟ್ ಮಿಸ್ ಆಗಿದೆ. ಮಹಾಲಕ್ಷ್ಮಿ ಲೇಔಟ್ ಬಳಿ ಶಾಲಾ ಬಸ್ಸೊಂದು ಅಪಘಾತಕ್ಕೀಡಾಗಿದೆ. ಬ್ರೇಕ್ ಫೇಲ್ ಆಗಿ ವಿದ್ಯುತ್ ಕಂಬಕ್ಕೆ ಸ್ಕೂಲ್ ಬಸ್ಸು ಡಿಕ್ಕಿ ಹೊಡೆದುಬಿಟ್ಟಿದೆ. ಇಳಿಜಾರಿನಲ್ಲಿ ಏಕಾಏಕಿ ಬ್ರೇಕ್ ಫೇಲ್ ಆಗಿ ನಡೆದಿರ್ತಕ್ಕಂಥ ಘಟನೆ. ಮಕ್ಕಳನ್ನು ಪಿಕ್ ಮಾಡ್ತಾ ಇತ್ತು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಬಸ್ ಇದು. ಆದರೆ ಪವಾಡ ಸದೃಶ ರೀತಿಯಲ್ಲಿ ಎಲ್ಲ ಮಕ್ಕಳು ಪಾರಾಗಿದ್ದಾರೆ. ಮಲ್ಲೇಶ್ವರ ಸಂಚಾರ ವಿಭಾಗ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದಾರೆ ನೋಡಿ ಹೆಂಗಾಗಿದೆ ಅಂತ. ವಿದ್ಯುತ್ ಕಂಬದಲ್ಲಿ ಟ್ರಾನ್ಸ್ಫಾರ್ಮರ್ ಕೂಡ ಇತ್ತು. ಆ ಸ್ಪಾರ್ಕ್ ಬರುತ್ತೆ ನೋಡಿ, ಗುದ್ದಿದಾಗ ಒಂದು ಸ್ಪಾರ್ಕ್ ಬರುತ್ತೆ ನೋಡಿ, ಬೆಂಕಿ. ಅದು ಮೆಟಲ್ ಬಾಡಿ. ಒಂದು ಚೂರು ವಿದ್ಯುತ್ ಏನಾದ್ರು ಟಚ್ ಆದರೆ ಬಾಡಿಗೆ, ಅಂದರೆ ಆ ವ್ಯಾನ್ಗೆ ಎಲ್ಲ ಕಡೆನೂ ಕರೆಂಟ್ ಹರಿದ್ಬಿಡುತ್ತೆ. ಒಳಗಡೆ ಇದ್ದವರಿಗೆಲ್ಲ ಭಾರಿ ತೊಂದರೆ ಆಗುತ್ತೆ. ನಾನು ಅದಕ್ಕೆ ಹೇಳಿದ್ದು, ದೊಡ್ಡ ದುರಂತ ತಪ್ಪಿದೆ ಇದು. ಪುಣ್ಯಕ ರೀತಿ ಕರೆಂಟ್ ಹರಿದಿಲ್ಲ, ಪಾಸ್ ಆಗಿಲ್ಲ, ಸ್ಪಾರ್ಕ್ ಎಲ್ಲ ಬಂದಿದೆ. ಅದಕ್ಕೆ ಪುಟ್ ಮಕ್ಕಳು ಪಾಪ ಬಸ್ಸಲ್ಲಿರೋಂಥವು, ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ಅದಕ್ಕೆ ಬಸ್ ಕಂಡೀಷನನ್ನು ಕರೆಕ್ಟಾಗಿ ಇಟ್ಕೋಬೇಕು ಅನ್ನೋದು.